ಮಾರ್ಚ್ 5, 2026 ತಡರಾತ್ರಿ ಸೂರ್ಯ ಮತ್ತು ಗುರುಗಳ ಸಂಯೋಗದಿಂದ ನವಪಂಚಮ ದೃಷ್ಟಿ ಉಂಟಾಗಿದೆ. ಇದರ ಪರಿಣಾಮ ಅನ್ನುವಂಥದ್ದು ಎಲ್ಲ ರಾಶಿಚಕ್ರದ ಮೇಲೂ ಕೂಡ ಬೀಳುತ್ತೆ. ಜ್ಯೋತಿಷ್ಯದಲ್ಲಿ ನವಪಂಚಮ ದೃಷ್ಟಿ ರಚನೆ ಅನ್ನುವಂಥದ್ದು ಅತ್ಯಂತ ಶುಭ ಅಂತ ಪರಿಗಣಿಸಲಾಗುತ್ತೆ. ಇದು ಮಾನವನ ಜೀವನದಲ್ಲಿ ಗಮನಾರ್ಹವಾದಂತಹ ಮತ್ತು ಸಕಾರಾತ್ಮಕವಾದಂತಹ ಬದಲಾವಣೆಗಳನ್ನು ತರುತ್ತೆ. ದೃಕ್ ಪಂಚಾಂಗದ ಪ್ರಕಾರ 2 ಗ್ರಹಗಳು ಜಾತಕದಲ್ಲಿ 5ನೇ ಮತ್ತು 9ನೇ ಮನೆಗಳಲ್ಲಿ ಪರಸ್ಪರ 120 ಡಿಗ್ರಿಯಲ್ಲಿ ನೆಲೆಗೊಂಡಾಗ, 2 ಮನೆಗಳ 5 ಮತ್ತು 9ನೇ ಮನೆಗಳಲ್ಲಿದ್ದರೆ ಅಥವಾ ಪರಸ್ಪರ 120 ಡಿಗ್ರಿಯಲ್ಲಿ ಇದ್ದಾಗ ನವಪಂಚಮ ದೃಷ್ಟಿ ರೂಪುಗೊಳ್ಳುತ್ತೆ. ಇದನ್ನು ನವಪಂಚಮ ಯೋಗ ಅಂತ ಕರೆಯಲಾಗುತ್ತೆ. ಇನ್ನು ಇದರ ಮುಂದುವರಿದ ಭಾಗವಾಗಿ ನಾವು ಈ ನವಪಂಚಮ ಯೋಗದಿಂದ ಯಾರಿಗೆಲ್ಲ ಲಾಭ ಇದೆ, ಅಂದರೆ ಯಾವ್ಯಾವ ರಾಶಿಯವರಿಗೆ ಅದೃಷ್ಟ ಇದೆಯಾ, ನಷ್ಟ ಇದೆಯಾ ಅನ್ನೋದನ್ನು ನೋಡೋದಾದರೆ ಮೊದಲಿಗೆ ವೃಷಭ ರಾಶಿ ನೋಡಿ. ವೃಷಭ ರಾಶಿಯವರಿಗೆ ಸೂರ್ಯ ಮತ್ತು ಗುರುವಿನ ನವಪಂಚಮ ಅಂಶ ಅನ್ನುವಂಥದ್ದು ವೃಷಭ ರಾಶಿಯವರ ಅದೃಷ್ಟವನ್ನೇ ಬದಲಾಯಿಸಿ ಬಿಡುತ್ತೆ. ನಿಮ್ಮ ಬಾಕಿ ಇರುವಂಥ ಕೆಲಸಗಳು, ಇಲ್ಲಿಯವರೆಗೆ ಏನು ಅರ್ಧಂಬರ್ಧ ಆಗಿದೆ ಕೆಲಸಗಳು, ಅವೆಲ್ಲವೂ ಕೂಡ ಈಗ ನಿಮಗೆ ಪೂರ್ಣಗೊಳ್ತಾ ಹೋಗುತ್ತೆ. ಬಹಳ ಒಳ್ಳೆಯ ಟೈಮ್ ಈಗ ನಿಮಗೆ ಶುರುವಾಗಿದೆ, ಒಂದೊಂದಾಗಿ ಪೂರ್ಣಗೊಳ್ತಾ ಹೋಗುತ್ತೆ. ಆದರೆ ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳನ್ನು ಪಡೆಯುವ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸೋದ್ರಿಂದ ಅನಾರೋಗ್ಯವನ್ನು ನೀವು ತಪ್ಪಿಸೋದಕ್ಕೂ ಕೂಡ ಸಾಧ್ಯವಾಗುತ್ತೆ, ಅನಾರೋಗ್ಯವನ್ನು ತಪ್ಪಿಸಬಹುದು. ಇನ್ನು ಮುಂದುವರಿದು ನೋಡೋದಾದರೆ ಕಟಕ ರಾಶಿಯವರಿಗೆ ನವಪಂಚಮ ದೃಷ್ಟಿಯ ಶುಭ ಪ್ರಭಾವದಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಇದಲ್ಲದೆ ಉದ್ಯೋಗಿಗಳಾಗಿದ್ದರೆ ಕರ್ಕಾಟಕ ರಾಶಿಯವರು ನಿಮ್ಮ ಕೆಲಸದ ಜಾಗದಲ್ಲಿ ನೀವು ಒಂದು ಬಡ್ತಿಯನ್ನು, ಅಂದರೆ ಇನ್ನೂ ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ಪಡ್ಕೊಳ್ಳುವಂಥದ್ದು, ಸ್ಥಾನವನ್ನು ಪಡ್ಕೊಳ್ಳುವಂಥದ್ದು ನಿಮಗೆ ಆಗತ್ತೆ. ಉದ್ಯಮಿಗಳಾಗಿದ್ದರೆ ತಮ್ಮ ಕಠಿಣ ಪರಿಶ್ರಮ ಏನಿದೆ ಅದಕ್ಕೆ ಸಕಾಲದಲ್ಲಿ ನಿಮಗೆ ಫಲ ನೀಡೋದ್ರಿಂದ ಮನಸ್ಸಿಗೆ ಒಂದಷ್ಟು ನೆಮ್ಮದಿ ಸಿಗುತ್ತೆ. ಆದರೂ ಕೂಡ ತಮ್ಮ ಆಹಾರ ಕ್ರಮದ ಬಗ್ಗೆ ಬಹಳ ಗಮನ ಇಡಬೇಕು. ಯಾಕಂದರೆ ಹೊರಗಿನ ಆಹಾರ ಅಥವಾ ಆಹಾರದಿಂದ ನಿಮಗೆ ಅನಾರೋಗ್ಯ ಬರುವಂಥ ಸಾಧ್ಯತೆ ಕಂಡು ಬರ್ತಾಯಿದೆ. ಹಾಗಾಗಿ ಬಹಳ ಆಹಾರದ ಬಗ್ಗೆ ಒಂದು ಸ್ವಲ್ಪ ಹುಷಾರಾಗಿರಬೇಕಾಗತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಈ ಸೂರ್ಯ ಮತ್ತು ಗುರುವಿನ ನವಪಂಚಮಾಂಶ ಅನ್ನುವಂಥದ್ದು ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ಇಟ್ಕೋಬೇಕಾಗತ್ತೆ. ಮತ್ತು ಹಳೆಯ ಕೆಲಸಗಳನ್ನು ತ್ವರಿತವಾಗಿ ಬಹಳ ಫಾಸ್ಟಾಗಿ ಪೂರ್ಣಗೊಳಿಸೋದ್ರಿಂದ ಹಿಂದಿನ ಅರ್ಧಂಬರ್ಧ ಆದಂಥ ಕೆಲಸ ಮಾಡೋ ವ್ಯಕ್ತಿಗಳಿಗೆ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಈ ಸಮಯದಲ್ಲಿ ತೆಗೆದುಕೊಳ್ಳುವಂತಹ ಚಿಂತನಾಶೀಲ ಕುಟುಂಬದ ನಿರ್ಧಾರಗಳು ಕನ್ಯಾ ರಾಶಿಯವರಿಗೆ ಬಹಳ ಪ್ರಯೋಜನಕಾರಿಯಾಗಿರ್ತವೆ. ಇನ್ನು ಮಕರ ರಾಶಿಯವರು ನವಪಂಚಮ ದೃಷ್ಟಿಯ ಶುಭ ಪ್ರಭಾವದಿಂದಾಗಿ ನಕಾರಾತ್ಮಕ, ಅಂದರೆ ನೆಗೆಟಿವ್ ಶಕ್ತಿಯಿಂದ ಮುಕ್ತರಾಗ್ತಾರೆ. ನಿರುದ್ಯೋಗಿ ವ್ಯಕ್ತಿಗಳು ತಮ್ಮ ಕುಟುಂಬಗಳ ಬೆಂಬಲದೊಂದಿಗೆ ಹೊಸ ಉದ್ಯಮವನ್ನು ಪ್ರಾರಂಭ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಇದು ಕಡಿಮೆ ಸಮಯದಲ್ಲಿ ಗಣನೀಯ ಲಾಭವನ್ನು ಗಳಿಸುವ ಸಾಧ್ಯತೆ ಕಂಡು ಬರ್ತಾ ಇದೆ ಮಕರ ರಾಶಿಯವರಿಗೆ. ಇದಲ್ಲದೆ ನಿಮ್ಮ ಕುಟುಂಬ ವಿಚಾರವನ್ನು ನೋಡೋದಾದರೆ ಇಲ್ಲಿ ಬಾಂಧವ್ಯ ಹೆಚ್ಚಾಗುತ್ತೆ, ಪ್ರೀತಿ ಹೆಚ್ಚಾಗುತ್ತೆ. ಕುಟುಂಬದಲ್ಲಿ ಬಹಳ ಅನ್ಯೋನ್ಯತೆ ಕುಟುಂಬದಲ್ಲಿ ಸದಸ್ಯರ ಮಧ್ಯೆ ಕಾಣಬಹುದಾಗಿದೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.